ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋದೊಳಗೆ ಗಣಪ ಬಂದಿದ್ದು ನೋಡಿರಿ, ಗೌರಿ ಬಂದಿದ್ದು ನೋಡಿರಿ, ಆಮೇಲೆ ದಾರ ಕಟ್ಟೋದು ಎಲ್ಲ ನೋಡ್ಕೊಂಬಂದಿರಿ. ಈ ವಿಡಿಯೋದಾಗ ಗಣಪತಿ ವಿಸರ್ಜನೆ ನೋಡ್ತೀರಿ. ಹಾಗಾಗಿ ಅದರದ ಎಲ್ಲ ತಯಾರಿ ನಡೆದೈತೆ ನೋಡ್ರಿ ಇಲ್ಲೇ. ಸೊ ಎಲ್ಲರೂ ಕೂಡ ಇಲ್ಲೇ ಅಡುಗೆ ಮಾಡಾಕತ್ತೇವಿ. ಇನ್ನೇನು ಊಟಕ್ಕೆ ಸರ್ಸದು ಬರೋರಿದ್ರು, ಹಾಗಾಗಿ ಇಲ್ಲೇ ಅಡುಗೆ ತಯಾರಿ ನಡೆದೈತೆ ನೋಡ್ರಿ. ಹಿಂಗೆ ದಿವ್ಸ ಬಿಡ್ತು ನೋಡ್ರಿ. ಇನ್ನೇನು ಗಣಪತಿ ಕಳಿಸೋದು ವಿಸರ್ಜನೆ ಅಂತಂದ್ರೆ ಭಾಳ ಬೇಸರ ಅನಿಸ್ತೈತೆ ನೋಡ್ರಿ. ಯಾಕಂದ್ರೆ ಗಣಪ ಮನ್ಯಾಗಿದ್ದಾಗ ಅದೊಂದು ಖುಷಿನ ಬೇರೆ, ಇನ್ನು ಗಣಪತಿ ಕಳಿಸೋದಂದ್ರೆ ದೊಡ್ಡ ಬೇಸರ ಆಕೈತಿ ನೋಡ್ರಿ ಎಲ್ಲರಿಗೂ. ಯಾಕಂದ್ರೆ ಏನೋ ಒಂದು ಬನ ಅನಿಸ್ತೈತಿ, ಮನ್ಯಾಗಿನ ಮಕ್ಕಳನ್ನ ಕಳಿಸ್ದಂಗೆ ಆಕೈತಿ. ಹಾಗಾಗಿ ಗಣಪತಿ ವಿಸರ್ಜನೆ ಭಾಳ ನಮಗೆ ಸ್ಯಾಡ್ ಅನ್ನಿಸ್ತೈತಿ ನೋಡ್ರಿ. ಗಣಪತಿ ವಿಸರ್ಜನೆ ಅಂದ್ರೆ ಪಟಾಕ್ಷಿ ಇರಬೇಕು. ಹಾಗಾಗಿ ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಪಟಾಕ್ಷಿ ಎಲ್ಲ ಚೀಲ ತೆಗೆದು ಇಡಾಕತ್ತಾರ. ಇವ್ರಿಗಂತರೂ ಪಟಾಕ್ಷಿ ತರೋ ಹುಚ್ಚು ಹಂಗೈತಿ, ಪಟಾಕ್ಷಿ ಹಾರಿಸೋ ಹುಚ್ಚು ಹಂಗೈತಿ. ತಂದಿದ್ದೆಲ್ಲ ಪಟಾಕ್ಷಿ ಹಿಂಗೆ ತೆಗೆದು ಇಡಾಕತ್ತಾರ ನೋಡ್ರಿ. ಯಾಕಂದ್ರೆ ಇವನಿನ್ನ ಸಣ್ಣ ಸಣ್ಣ ಚೀಲದಾಗ ಎಲ್ಲ ಪಟಾಕ್ಷಿ ಹಾಕಿಡಬೇಕು. ನಮ್ಮ ಹುಡುಗರು ನೋಡ್ರಿ ಕ್ಯೂರಿಯಾಸಿಟಿಯಿಂದ ನೋಡ್ಕೊತ ಕುಂತಿದ್ರು. ಅದಾದ್ಮೇಲೆ ನೋಡ್ರಿ ಒಂದೇ ಪಂಕ್ತಿಯಲ್ಲೇ ಊಟಕ್ಕೆ ಕುಂತಾರ. ನಾ ಹೇಳಿದ್ನೆಲ್ಲ ಒಂದು 10ರಿಂದ 15 ಮಂದಿ ಸರ್ಸದು ಬರೋರದಾರ ಅಂಥೇಳಿ. ಹಾಗಾಗಿ ಒಂದೇ ಇಲ್ಲೇ ಊಟಕ್ಕೆ ಕುಂತಾರ ನೋಡ್ರಿ. ಯಾಕಂದ್ರೆ ಮತ್ತು ಗಣಪತಿ ಕಳಿಸ್ ಬರೋದು ಲೇಟ್ ಆಕೈತಿ. ಒಮ್ಮೆ ಎಲ್ಲರೂ ಊಟಕ್ಕಂದ್ರೆ ಲೇಟ್ ಆಕೈತಿ. ಹಾಗಾಗಿ ಇಲ್ಲೇ ಸ್ವಲ್ಪ ಮಂದಿ ಊಟಕ್ಕೆ ಕುಂತಾರ. ಇನ್ನು ನಾವು ಗಣಪತಿಗೆ ಆರತಿ ಮಾಡಿ ಗಣಪತಿ ವಿಸರ್ಜನೆಗೆ ತಯಾರಿ ಮಾಡ್ಕೊಳ್ಳೋಣ ಬರ್ರಿ. ಈಗಿರಲಿ ಎಲ್ಲರೂ ಗಣಪತಿಗೆ ಆರತಿ ಮಾಡಾಕತ್ತೇವಿ. ಗಣಪತಿ ಕಳಿಸೋದಂದ್ರೆ ಖರೇನ ಬೇಸರ ಆಕೈತಿ, ಆಮೇಲೆ ಅಳುನೂ ಬರ್ತೈತಿ. ಖರೆ ಹೇಳ್ಬೇಕಂದ್ರೆ ನಿಮಗೆ ನಮ್ಮ ಮನ್ಯಾಗಿನ್ನೂ ಹುಡುಗರು ಧ್ಯಾನದನ್ವಿ ರಾಹಿ ಆತ ಅವ್ರು ಖರೇನ ಅಳತಾರ. ಆಮೇಲೆ ಗಣಪತಿನ ಯಾಕೆ ಇಷ್ಟು ಲಘು ಕಳ್ಸಾಕತ್ತೀರಿ, ಇಟ್ಕೋರಿ ಮನ್ಯಾಗ ಅಂಥೇಳಿ ಭಾಳ ಕಾಡ್ತಾರ. ಅವ್ರಿಗೆ ಅಷ್ಟು ಸೇರ್ತೈತಿ ಗಣಪ. ನಿಮ್ಮ ಮನ್ಯಾಗೂ ಹಿಂಗೆ ಅನ್ರಿ, ಸಣ್ಣ ಹುಡುಗರಿದ್ರೆ ಗಣಪನ ಕಳಿಸ್ಬೇಡಂಥದ್ದು ಅಂತಾರಣ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಗಣಪತಿ ನೋಡ್ರಿ ಬರುವಾಗ ಎಷ್ಟು ಮನೆಯೆಲ್ಲ ಡೆಕೋರೇಷನ್ನು, ಖುಷಿ ಸಂತೋಷ. ಆಮೇಲೆ ಅದಷ್ಟೇ ಅಲ್ದ ಮನ್ಯಾಗ ವೆರೈಟಿ ಅಡಿಗೇನು, ಆಮೇಲೆ ಅದ್ರದ್ದು ಸಂತಸನ್ನ ಬೇರೆ ಇರ್ತೈತಿ. ಈ ಸತಿ ಅಂತೂ ನಾನು ನಿಮಗೆ ಹೇಳ್ತೇನೆ, ನಾನು ಮುಂದಿನ ವಿಡಿಯೋ ನೋಡ್ಕೊತ ಇರ್ರಿ. ಹುಬ್ಬಳ್ಳಿ ಒಳಗಿನೂ ಗಣಪತಿಯದು ಮಸ್ತ್ ಅದಾವ. ನಾ ವಿಡಿಯೋ ಮಾಡ್ಕೊಂಬಂದೇನಿ. ಇದಾದ್ಮೇಲೆ ನೆಕ್ಸ್ಟ್ ಅದನ್ನ ವಿಡಿಯೋ ಹಾಕ್ತೇನಂತ. ಗಣಪನ ವಿಸರ್ಜನೆ ಕೆಲವೊಬ್ಬರು 1 ದಿನಕ್ಕೆ ಮಾಡ್ತಾರೋ, ಕೆಲವೊಬ್ಬರು 3 ದಿನಕ್ಕೆ ಮಾಡ್ತಾರೋ, ಕೆಲವೊಬ್ಬರು 5 ದಿನ, ಇನ್ನು ಕೆಲವೊಬ್ಬರು 7 ದಿನ, ಇನ್ನು ಕೆಲವೊಬ್ಬರು 9 ದಿನ, ಕೆಲವೊಬ್ಬರು 11 ದಿನ. ನಮ್ಮ ಗಣಪ 7ನೇ ದಿನಕ್ಕೆ ಹೋಗ್ತೈತೆ ನೋಡ್ರಿ. ಹಾಗಾಗಿ ಅದರದ ಈಗ ತಯಾರಿ ನಡೆದೈತಿ. ನಾನು ಬೆಂಗಳೂರಿನಾಗ 1.5 ದಿನಕ್ಕೂ ಕಳಿಸೋದನ್ನು ನೋಡಿದೆ. ನನಗದು ಸ್ವಲ್ಪ ವಿಚಿತ್ರ ಅನ್ನಿಸ್ತು. 1.5 ದಿನಕ್ಕೆ ಕಳಿಸೋದು ನಾ ಎಂದು ಮೊದಲು ಕೇಳಿದ್ದಿಲ್ಲ. ಇದೇ ಸತಿ ನಾನು ನೋಡ್ರಿ 1.5 ದಿನಕ್ಕೆ ಗಣಪನ ಕಳಿಸೋದು ನೋಡಿದೆ. ನೀವೆಲ್ಲ ಗಣಪತಿ ಎಷ್ಟನೇ ದಿವಸ ಕಳಿಸ್ತೀರ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈ ವಿಡಿಯೋ ಪೂರಾ ಲಾಸ್ಟ್ ಮಟ್ಟ ನೋಡ್ರಿ. ನನ್ನ ಗಂಡನ ಮನ್ಯಾಗಿನ ಗಣಪತಿ ವಿಸರ್ಜನೆ ಆಗಿ ಮುಂದೊಂದು ದಿನಕ್ಕೆ ನನ್ನ ತವ್ರ ಮನ್ಯಾಗೂ ಗಣಪತಿ ವಿಸರ್ಜನೆ ಇತ್ತು. ಹಾಗಾಗಿ ಇಲ್ಲಿದ್ದು ಮುಗಿಸ್ಕೊಂಡು ನಾವು ಅಲ್ಲಿ ಹೋಗಿದ್ವಿ. ಅಲ್ಲಿಯೂ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ಹೆಂಗೆಲ್ಲ ಗಣಪತಿ ವಿಸರ್ಜನೆ ಮಾಡಿದ್ವಿ ಅನ್ನೋದು ಈ ವಿಡಿಯೋದಾಗ ಐತಿ. ನನ್ನ ಜೊತೆ ನೀವು ಎಲ್ಲರೂ ಅನ್ರಿ ಗಣಪತಿ ಬಪ್ಪ ಮೋರ್ಯ ಪುಡ್ಚ ವರ್ಷಿ ಲೋಕರ್ಯ ಅಂತಂದ್ರೆ ಗಣಪತಿ ಬಪ್ಪ ಮೋರ್ಯ ಅಂತ ಹೇಳಿ ಮುಂದಿನ ವರ್ಷ ಲಘುನ ಬಾರ್ಪ ನಮ್ಮ ಮನೆಗೆ ಅಂತ ಹೇಳಿ ಗಣಪತಿನ ಕಳಿಸ್ಕೊಡ್ತೇವಿ.
ಗಣಪತಿ ಹಬ್ಬ ಅಂದ್ರೆ ಪಟಾಕ್ಷಿ ಹಾರಿಸೋದು ಇರಲೇಬೇಕು. ಈ ಸತಿ ನಾನು ಪಟಾಕ್ಷಿ ಹಾರಿಸ್ತೇನೆ ಅಂತ ಹೇಳಿ ಇಲ್ಲಿ ಹಾರ್ಸಾಕತ್ತೆ ನೋಡ್ರಿ. ಪ್ರತಿ ಸತಿ ಚುರ್ಚುರ್ ಬತ್ತಿಯದು ಅಷ್ಟೇ ಹಚ್ತಿದ್ವಿ. ಈ ಸತಿ ಸ್ವಲ್ಪ ಅಪ್ಡೇಟ್ ಆಗಿ ನಾನು, ಯಾಕಂದ್ರೆ ಕುಳ್ಳಿಗೆ ಬಂದೇನಿ. ಮೊದಲೆಲ್ಲ ಹಚ್ತಿದ್ವಿ, ಬಟ್ ನಡಕ್ಕೆ ಸ್ವಲ್ಪ ಸುಮ್ಮನೆ ಹೆದರಿಕೆ ಆಗ್ತೈತಿ. ಇಲ್ಲ ಸೀರೆಗೆ ಅದು ಕಿಡಿ ಸೀರೆ ಐತಂದ್ರೆ ಯಾಕೆ ಸುಮ್ಮನೆ ಅಂತ ಬಿಟ್ಟಿದ್ದೆ. ಈ ವರ್ಷಕ್ಕೂ ಮತ್ತೆ ಹಚ್ಬೇಕು ಅನ್ನಿಸ್ತು. ಹಾಗಾಗಿ ಎಲ್ಲಾರನ್ನೂ ಪಟಾಕ್ಷಿ ಹಚ್ಚಾಕ ಕರ್ಕೊಂಡೆ ಇಲ್ಲಿ ಪಟಾಕ್ಷಿ ಹಚ್ಚಾಕತ್ತೇವ ನೋಡ್ರಿ. ನಿಮಗೂ ಹಿಂಗೆ ಪಟಾಕ್ಷಿ ಹಚ್ಚಾಕ ಸೇರ್ತೈತನ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಈ ಚುರ್ಚುರ್ ಬತ್ತಿ ಏನೈತಲ್ಲ ಭಾಳ ದೊಡ್ಡದಿತ್ತು. ಒಮ್ಮೆ ಹಚ್ಕೊಂಡು ನಿಂತ್ರ ಒಂದು 10-15 ನಿಮಿಷ ಮಸ್ತ್ ಚಟ್ಪಟ್ ಚಟ್ಪಟ್ ಅಂತ ಅನ್ನಕತ್ತಿತ್ತು ನೋಡ್ರಿ. ಸೇಮ್ ಚಟ್ಪಟ್ ಗತೆ ಇತ್ತದು. ಪಟಾಕ್ಷಿ ಹಚ್ಚೋದು ಹುರುಪು ನೋಡ್ರಿ ನನ್ನ ಗಂಡಗೆ ಭಾಳ ಐತಿ. ಹಾಗಾಗಿ ಅವರು ಮುಂದೆ ಒಟ್ಟು ಪಟಾಕ್ಷಿ ಹಚ್ಚೋದ್ರಾಗ ಇರತ್ತಾರ. ಅವರ ಅಂತಲ್ಲ, ನಮ್ಮ ಮನೆಯೊಳಗೆ ಎಲ್ಲರೂ ಒಟ್ಟು ಪಟಾಕ್ಷಿ ಹಚ್ಚಕ್ಕೆ ಭಾಳ ಹುರುಪು ನೋಡ್ರಿ. ಎಲ್ಲ ವೆರೈಟಿ ಪಟಾಕ್ಷಿನೂ ತಂದಿರ್ತಾರೆ. ಗಣಪತಿ ವಿಸರ್ಜನೆ ಟೈಮಿಗೆ ಪಟಾಕ್ಷಿ ಹಚ್ಚೋದ ಒಂದು ದೊಡ್ಡ ಹುರುಪು ನೋಡ್ರಿ. ನೋಡ್ಬೋದು ನೀವು, ಎಲ್ಲರೂ ಇಲ್ಲೇ ಪಟಾಕ್ಷಿ ಹಚ್ಚೋದು ನೋಡ್ಕೊತ ನಿಂತಾರೆ. ಯಾಕಂದ್ರೆ ಅದು ಮ್ಯಾಲೆ ಹೋಗಿ ಹೂವಿನಂಗೆ ಅಳಾಕತ್ತಿತ್ತು. ಹಾಗಾಗಿ ಅದನ್ನು ನೋಡಾಕ ನಾವೆಲ್ಲರೂ ಇಲ್ಲೇ ನಿಂತೇವಿ. ಆಮೇಲೆ ಇನ್ನೊಂದು ಏನಂತಂದ್ರೆ 5ನೇ ದಿನ ಮತ್ತು 7ನೇ ದಿನ ಗಣಪತಿ ಭಾಳ ಹೋಗ್ತಿರ್ತಾವಲ್ಲ, ಹಾಗಾಗಿ ಎಲ್ಲಿ ನೋಡಿತಲ್ಲಿ ರೋಡ್ ತುಂಬ ಪಟಾಕ್ಷಿನೇ ಇರ್ತಾವೆ ನೋಡ್ರಿ. ಆಮೇಲೆ ರಾತ್ರಿ 11 12 ಅಲ್ಲಿ ಮಟನೂ ಗಣಪತಿ ಹೋಗೋ ಆವಾಜ ಬರ್ತಿರ್ತೈತಿ, ಪಟಾಕ್ಷಿ ಆವಾಜನೂ ಬರ್ತಿರ್ತೈತಿ ನೋಡ್ರಿ. ನಿಮಗೂ ಹಿಂಗೆ ಪಟಾಕ್ಷಿ ಹಚ್ಚಾಕೋದು ಸೇರ್ತೈತನ ಹೇಳ್ರಿ. ನಿಮ್ಮ ವಿಸರ್ಜನೆ ಎಲ್ಲ ಹೆಂಗಾತು ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಹೋದ ವಿಡಿಯೋ ಭಾಳಷ್ಟು ಮಂದಿ ಚಲೋ ಆಗೈತೆ ಅಂತೇಳಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವು ಹಿಂಗೆ ಸಪೋರ್ಟ್ ಮಾಡ್ಕೊತ ಹೋದ್ರಿ ಅಂದ್ರೆ ನನಗೂ ಹುರುಪು ಆಕೈತಿ ಭಾಳಷ್ಟು ವಿಡಿಯೋ ಮಾಡೋಕೆ. ಭಾಳಷ್ಟು ಏನೇನು ಕಲ್ಚರ್ ಟ್ರೆಡಿಷನ್ಸ್ ಅದಾವೆ ಎಲ್ಲ ಹೇಳ್ಕೋತ ವಿಡಿಯೋಸ್ ಮಾಡೋಕೆ ನನಗೂ ಒಂದು ಸ್ವಲ್ಪ ಹುರುಪು ಆಕೈತಿ. ಹಾಗಾಗಿ ವಿಡಿಯೋಸ್ ಎಲ್ಲ ಕಂಟಿನ್ಯೂಸ್ ನೋಡ್ರಿ. ನನಗೆ ಭಾಳ ಖುಷಿ ಅನ್ನಿಸ್ತು ಹೋದ ವಿಡಿಯೋಕ್ಕೆ ನೀವು ಎಲ್ಲರೂ ಚೆಂದಂಗೆ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ಆಮೇಲೆ ಭಾಳ ಮಂದಿನೂ ನನಗೆ ಚಲೋ ಆಗೈತಿ ವಿಡಿಯೋ ಅಂತ ಹೇಳಿದರು. ಇನ್ನು ಯಾರು ನೋಡಿಲ್ಲ ನೋಡ್ಕೊಂಬರ್ರಿ. ಯಾಕಂದ್ರೆ ನಾನು ಹೋದ ವಿಡಿಯೋದಾಗ ಗಣಪತಿ ಬಂದಿದ್ದಾತು, ಗೌರಿ ಕೂಡ್ಸಿದ್ದಾತು, ಆಮೇಲೆ ಗೌರಿ ಊಟ, ಆಮೇಲೆ ದಾರ ಕಟ್ಟೋದು ಎಲ್ಲ ಐತಿ. ಇನ್ನೇನು ನೋಡ್ರಿ, ಗಣಪತಿನ ಅವ್ರ ಮನೆಗೆ ವಾಪಸ್ ಕಳಿಸೋ ಟೈಮ್ ಬಿಡುತ್ತೆ. ಹಾಗಾಗಿ ಇಲ್ಲೇ ನಾವು ಗಣಪತಿ ಕಳ್ಸಕ್ಕೆ ಬಂದೇವು ನೋಡ್ರಿ. ಸೊ ಅದರದ ಇಲ್ಲೇ ಪೂಜಾದು ಮಾಡಿ ಇನ್ನೇನು ಗಣಪತಿನ ನೀರಾಗ ಬಿಡ್ತಾರೆ. लंबोदर पीतांबर
ಗಣಪನ್ನ ವಿಸರ್ಜನೆ ಮಾಡೋದು ನೋಡ್ರಿ. ಗಣಪತಿ ಬಪ್ಪ ಮೋರ್ಯ ಪುಡ್ಚ ವರ್ಷಿ ಲೌಕರ್ಯ. ಎಲ್ಲರಿಗೂ ಗಣಪತಿ ನೀವೇನೇನು ಬೇಡ್ಕೋತೀರಿ ನಿಮಗೆಲ್ಲ ಅದನ್ನು ಈಡೇರಿಸ್ಲಿ. ನಾನು ಎಲ್ಲ ಈ ವರ್ಷ ಜಾಸ್ತಿನ ಬೇಡ್ಕೊಂಡೇನು ಗಣಪನ ಕಡೆ ಎಲ್ಲನೂ ಈಡೇರಿಸ್ಲಿ. ಇನ್ನೇನು ನೋಡ್ರಿ, ಗಣಪತಿ ಹೋತು ಬನ ಬನ ಅನ್ನಿಸ್ತೈತಿ. ಕರೆ ಏನು ಮಾಡಕ್ಕೆ ಬರಂಗಿಲ್ಲ, ಗಣಪ ಬರ್ತಿರ್ತಾನೆ ಹಿಂಗೆ ಹೋಗ್ತಿರ್ತಾನೆ. ಇದಲ್ರಿ ಮತ್ತು ಮೊದ್ಲಿಂದನೂ ಹಬ್ಬ ಬರ್ತಾವ ಹೋಗ್ತಾವ. ಗಣಪನು ಹಂಗೆ ಇನ್ನು ಮತ್ತು ಮುಂದಿನ ವರ್ಷ ಬರ್ತಾನೆ ನೋಡ್ರಿ. ಗಣಪತಿ ವಿಸರ್ಜನೆ ಮಾಡಿ ಈಗ ವಾಪಸ್ ಬರಾಕತ್ತೇವ ನೋಡ್ರಿ. ಆಮೇಲೆ ನಿಮಗೆ ಇನ್ನೊಂದು ಏನು ಹೇಳ್ತೇನೆ ಅಂತಂದ್ರೆ, ಆದಷ್ಟು ಮಣ್ಣಿನ ಗಣಪತಿನ ಇಡಾಕ ನೋಡ್ರಿ. ಎಲ್ಲರೂ ಬ್ಯಾರೆ ಇಡಾಕ ಹೋಗ್ಬೇಡ್ರಿ, ಯಾಕಂದ್ರೆ ಅವು ನೀರಾಗೆಲ್ಲ ಜಲ್ದಿ ಇದನ್ನ ಆಗೋದಿಲ್ಲ, ಭಾಳ ಪ್ರಾಬ್ಲಮ್ಸ್ ಆಕ್ಕಾವು. ಆಮೇಲೆ ನೀರಾಗ ವಾಸಿಸುವ ಪ್ರಾಣಿಗಳಿಗೆ ಭಾಳ ಪ್ರಾಬ್ಲಮ್ ಆಕ್ಕೈತಿ. ಹಾಗಾಗಿ ನೀವು ಆದಷ್ಟು ಮಣ್ಣಿನ ಗಣಪತಿನ ಇಡ್ರಿ. ಗದ್ಲ ನೋಡ್ಬೋದು ನೀವು. ವಿಸರ್ಜನೆ ಮಾಡಿ ವಾಪಸ್ ಎಲ್ಲರೂ ಈಗ ತಮ್ಮ ಮನೆಗೆ ಹೊಂಟಾರ ನೋಡ್ರಿ. ನಾವು ವಿಸರ್ಜನೆ ಮಾಡಿ ಬಂದ್ರೂ ನೋಡ್ರಿ, ಇಲ್ಲಿ ನಮ್ಮ ಮನ್ಯಾಗ ಪಟಾಕ್ಷಿ ಹಾರಿಸೋದು ಮುಗಿವಾಲ್ತು. ಅದೇನೋ ಹುರುಪಲ್ರಿ ಪಟಾಕ್ಷಿ ಹಾರಿಸೋದಂದ್ರೆ. ಹಾಗಾಗಿ ವಾಪಸ್ ಬಂದ ಮೇಲೂ ನೋಡ್ರಿ ಇಲ್ಲೇ ಪಟಾಕ್ಷಿ ಹಾರ್ಸಾಕತ್ತಾರ. ನಿಮ್ಮ ಮನ್ಯಾಗೂ ಹಿಂಗೆ ಅನ್ರಿ, ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನೇನು ಗಣಪತಿ ವಿಸರ್ಜನೆನೂ ಆತು, ಪಟಾಕ್ಷಿ ಹಾರಿಸಿದ್ದು ಮುಗೀತು. ಗಂಡನ ಮನೆಯದ್ದು ಗಣಪತಿ ವಿಸರ್ಜನೆ ಆಯ್ತು. ಇನ್ನು ಮುಂದೆ 2 ದಿನಕ್ಕೆ ನೋಡ್ರಿ ನಾನು ಸೌದತ್ತಿಗೆ ಹೊಂಟಿದ್ನಿ. ನನ್ನ ತವ್ರ ಮನ್ಯಾಗಿಂದ ಗಣಪತಿ ವಿಸರ್ಜನೆ ಮಾಡಕ್ಕೆ ಬಸ್ ಭಾಳ ಗದ್ಲಿದ್ದು ಅಂತ ಹೇಳಿ ಟ್ರ್ಯಾಕ್ಸ್ನಾಗ ಹೊಂಟಿದ್ವಿ. ನಮ್ಮ ಮನ್ಯಾಗಿನ ಗಣಪತಿ ಹೆಂಗೈತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನನ್ನ ತವ್ರ ಮನ್ಯಾಗ ಗಣಪತಿ 11 ದಿನಕ್ಕೆ ಕಳಿಸ್ತಾರೆ. ಹಾಗಾಗಿ ನಾ ಮುಂದೆ 2 ದಿನಕ್ಕೆ ಸೌದತ್ತಿಗೆ ಹೋಗಿದ್ನಿ ನೋಡ್ರಿ. ಹೆಂಗೈತಿ ಗಣಪ ಹೇಳ್ರಿ. ಅದಾದ್ಮೇಲೆ ಹೋಗೋದಕ್ಕೆ ನೋಡ್ರಿ ಇಲ್ಲೇ ಅಜ್ಜಿ ಶರ್ಬತ್ ತಯಾರು ಮಾಡಿಟ್ಟಿದ್ರು. ಹಾಗಾಗಿ ಹೋದ ಕೂಡನೆ ಶರ್ಬತ್ ಕೊಡಕತ್ತಾರು. ಆಮೇಲೆ ನಾ ಹೋದ ದಿವಸ ನಮ್ಮ ಕಾಕಿ ನಮ್ಮ ಮಮ್ಮಿ ಅದು ಇಡ್ಲಿ ಮಾಡ್ಕೊಂಡಿದ್ರು. ಹಾಗಾಗಿ ಅವರು ನಾಷ್ಟಾಕ್ ಹಾಕೊಟ್ರು. ಹೋದ ಕೂಡನೆ ನೋಡ್ರಿ ಶರ್ಬತ್ ಕುಡ್ದ ಇಡ್ಲಿನ ತಿನ್ಕೊಂತ ಕುಂತಿದ್ನಿ. ನಿಮಗೂ ಹಿಂಗ ಅನ್ರಿ, ಹೋದ ಕೂಡ ಏನಾರ ಸ್ಪೆಷಲ್ ಮಾಡಿರ್ತಾರನ್ನ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅಷ್ಟ್ರಾಗ ನೋಡ್ರಿ ನನ್ನ ಹಸ್ಬೆಂಡ್ ಅದು ಅವರು ಬಂದರು. ನನ್ನ ಹಸ್ಬೆಂಡ್ ಅದು ಅವರು ಇಲ್ಲೇ ಕುಂತಾರ. ಅವರು ಶರ್ಬತ್ ಅದು ಕುಡಿದು ಕುಂತಾರ. ಆಮೇಲೆ ನನ್ನ ತಮ್ಮ ನಿಮಗೆ ಗೊತ್ತಾಯ್ತು ಅನ್ನಿಸ್ತೈತೆ ನನಗೆ, ಯಾಕಂದ್ರೆ ನಾ ಹೋದ ವಿಡಿಯೋದ ಒಂದು ಸ್ವಲ್ಪ ಹಿಂದೆ ವಿಡಿಯೋಸ್ನಾಗ ಹಾಕಿದ್ದೆ. ಇವ ಒಂದು ಕ್ಲಾಸ್ ಕಲ್ತಿದ್ದ ಅಂದ್ರೆ ಕಣ್ಣು ಮುಚ್ಕೊಂಡೆ ಎಲ್ಲ ಹೇಳ್ತಾನೆ. ಅದನ್ನ ಇಲ್ಲೇ ಟೆಸ್ಟ್ ಮಾಡಕತ್ತಾರ ನೋಡ್ರಿ. ಎಲ್ಲರೂ ಒಂದು ಸ್ವಲ್ಪ ನಮ್ಮ ತಮ್ಮನ್ನ ಹಂಗೆ ಟೆಸ್ಟ್ ಮಾಡತ್ತಿದ್ವಿ. ಅದಾದ್ಮೇಲೆ ಊಟಕ್ಕೆ ಕರೆದ್ರು, ಊಟ ಮಾಡಕ್ಕೆ ಕುಂತೀವಿ ನೋಡ್ರಿ. ಇವತ್ತು ಸ್ಪೆಷಲ್ ಏನೈತಂದ್ರೆ ಶಾವ್ಗಿ ಪಾಯಸ, ದಾಲ್, ಪನ್ನೀರ್ ಮಸಾಲ, ಆಮೇಲೆ ಕಡ್ಲಿ ಪಲ್ಯ, ಕಾಬೂಲ್ ಕಡ್ಲಿ, ಚೆನ್ನ ಮಸಾಲ ಇತ್ತು ನೋಡ್ರಿ. ಎಲ್ಲರೂ ಊಟ ಅದು ಮಾಡಿ ಗಣಪತಿ ವಿಸರ್ಜನೆಗೆ ತಯಾರಾದ್ರು. ನಮ್ಮ ತಂಗಿಗಳದು ನೋಡ್ರಿ ಇಲ್ಲೇ ಮಹಾರಾಷ್ಟ್ರೀಯನ್ ಸ್ಟೈಲ್ ಫುಲ್ ರೆಡಿ ಆಗ್ಯಾರ. ಇನ್ನೇನು ಗಣಪತಿ ವಿಸರ್ಜನೆ ಮಾಡೋದು. ಇವನ್ನೆಲ್ಲ ತಲೆಗೆ ಹನಿಗೆ ಬ್ಯಾಂಡ್ ಕಟ್ಕೊಳಕತ್ತೇವೆ ನೋಡ್ರಿ. ಅದ್ರ ಮೇಲೆ ಗಣಪತಿ ಬಪ್ಪ ಮೋರ್ಯ ಅಂತ ಹೇಳಿ ಬರ್ದೈತಿ. ಇನ್ನೇನು ಗಣಪತಿ ವಿಸರ್ಜನೆ ಮಾಡೋದು ನೋಡ್ರಿ. ಸೊ ಹಾಗಾಗಿ ಅದರದ ಎಲ್ಲ ತಯಾರಿ ನಡೆದೈತಿ. ನಾನು ಹೋದ ವರ್ಷ ತವ್ರ ಮನೆ ಒಳಗೆ ಇದ್ದಿದ್ದಿಲ್ಲ ಗಣಪತಿ ವಿಸರ್ಜನೆಗೆ, ಯಾಕಂದ್ರೆ ನಾವು ಜಲ್ದಿ ಬೆಂಗ್ಳೂರ್ಕನ ಬಂದುಬಿಟ್ಟಿದ್ವಿ. ಈ ಸತೆ ನೋಡ್ರಿ ಗಣಪತಿ ವಿಸರ್ಜನೆಗೆ ಹೋಗಿದ್ನಿ ನಾನು. ಚಲೋ ಅನ್ನಿಸ್ತೈತಿ. ಅಂದರೆ ಒಂದಿನ ಹಿಂಗೆ ಹೋಗಿ ನಾ ಬರೋದ ಹಬ್ಬದಾಗ. ಹಾಗಾಗಿ ಹಬ್ಬ ಯೂಶ್ವಲಿ ನಂದು ನನ್ನ ಗಂಡನ ಮನ್ಯಾಗ ಆಗಿರ್ತೈತಿ. ಲಾಸ್ಟ್ 1 ಡೇ ಅಥವಾ 2 ದಿನ ನಾನು ತವ್ರ ಮನೆಗೆ ಹೋಗಿ ಅವ್ರನ್ನೂ ಎಲ್ಲ ಭೇಟಿ ಆಗಿರ್ತೇನೆ. ಆಲ್ ದ ಟೈಮ್ ನಾ ಮೋಸ್ಟ್ 1 ದಿನಾನ ಹೋಗಿರ್ತೇನೆ. ಇದ ಸತೆ ನೋಡ್ರಿ 2 ದಿವಸ ಹೋಗಿದ್ದೆ. ಅದು ಗಣಪತಿ ವಿಸರ್ಜನೆ ಇದ್ದ ದಿವಸ. ಆಮೇಲೆ ನೆಕ್ಸ್ಟ್ ಡೇ ನಾವು ಒಂದು ಸ್ಪೆಷಲ್ ಪ್ಲೇಸ್ ಹೋಗಿದ್ವಿ. ಹೇಳಿದ್ನಿಲ್ಲ ನಾನು ನಿಮಗೆ ಹುಬ್ಳಿದು ಗಣಪತಿ ಎಲ್ಲ ನೋಡಕ್ಕೆ ಹೋಗ್ಯವಂತ ಹೇಳಿ. ಹಾಗಾಗಿ ನೀವು ಪೂರ್ತಿ ವಿಡಿಯೋ ಇದನ್ನು ನೋಡ್ರಿ. ನೆಕ್ಸ್ಟ್ ವಿಡಿಯೋ ಅಂತೂ ಭಾಳ ಚಂದ ಐತಿ. ಈ ಸತಿ ಅಂತೂ ಹುಬ್ಳ್ಯಾಗ ಭಾಳ ಚಂದ ಶೋ ಅದು ಮಾಡಿದ್ರು. ಹಾಗಾಗಿ ಎಲ್ಲ ವಿಡಿಯೋ ಮಾಡ್ಕೊಂಬಂದೇನಿ. ಇನ್ನು ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ಹುಬ್ಳಿ ಗಣಪತಿ ಇವೆಲ್ಲ ವಿಡಿಯೋ ಬರ್ತಾವೆ. ನಾವು ಓನ್ಯಾಗ ಎಲ್ಲಾರನ್ನೂ ಕರೆದು ಬಂದ್ವಿ ವಿಸರ್ಜನೆ ಮಾಡಕ್ಕೆ. ಆಮೇಲೆ ಹೆಂಗೆ ಅಂತಂದ್ರೆ ನಮ್ಮ ಮನ್ಯಾಗ ನೋಡ್ರಿ ಗಣಪತಿ ತರೋದು ಯಾವಾಗೂ ನಮ್ಮ ಕಾಕ ತಂದಿರ್ತಾರೆ. ವಿಸರ್ಜನೆ ಯಾವಾಗೂ ನಮ್ಮ ಪಪ್ಪ ಮಾಡ್ತಾರೆ. ನಿಮ್ಮ ಮನ್ಯಾಗ ಹೆಂಗೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಗಣಪತಿ ಯಾರು ತರ್ತಾರೆ, ವಿಸರ್ಜನೆ ಯಾರು ಮಾಡ್ತಾರೆ, ಎಷ್ಟು ದಿವಸ ನೀವು ಇಡ್ತೀರಿ, ಹೆಂಗೆ ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನೇನು ನೋಡ್ರಿ ಗಣಪತಿ ವಿಸರ್ಜನೆ ಬಂತು. ಇಷ್ಟು ಚಂದ ಲೈಟಿಂಗು, ಇಷ್ಟು ಚಂದ ಡೆಕೋರೇಷನ್ನು, ಇದನ್ನೆಲ್ಲ ಮಾಡಿಸ್ಕೊಂಡು ಗಣಪ ನಮ್ಮ ಮನ್ಯಾಗ ಕುಂತಿರ್ತಾನೆ. ಇನ್ನು ಕಳಿಸೋದಂದ್ರೆ ಕರೇನು ಭಾಳ ಬೇಸರ ಅನಿಸ್ತೈತಿ. ಕರೆ ಏನು ಮಾಡೋದು, ಅವ್ರವ್ರ ಮನೆಗೆ ಅವ್ರು ಹೋಗಬೇಕಲ್ಲ. ಹಂಗೆ ನೋಡ್ರಿ ಇದು ಗಣಪಿನ ತವ್ನ ಮನೆಗೆ ಹೋಗ್ತಾನೆ. ಹಾಗಾಗಿ ಚಂದ ಹಿಂಗೆ ಅವಂಗ ಆರತಿ ಅದು ಮಾಡಿ ಇನ್ನು ವಿಸರ್ಜನೆ ಮಾಡುನು.
ಇನ್ನು ನೋಡ್ರಿ ಎಲ್ಲರೂ ಆರತಿ ಮಾಡೇ ಗಣಪನ್ನ ಕಳಿಸೋದು. ನಾ ಸ್ವಲ್ಪ ಸ್ಪೀಡ ಮಾಡೇನೆ, ಯಾಕಂದ್ರೆ ನಿಮಗೂ ಬೇಸರ ಆಗ್ಬಾರ್ದಲ್ಲ. ಹಾಗಾಗಿ ನಾವು ಎಲ್ಲರೂ ಆರತಿ ಮಾಡೋದನ್ನ ಒಂದು ಸ್ವಲ್ಪ ಸ್ಪೀಡ್ ಮಾಡೇನಿ ನೋಡ್ರಿ. गणपति का जय जयकार। मोरया गणपति बाप्पा, गणपति बाप्पा। ನಾವು ನಮ್ಮ ಮನೆಯಿಂದ ಅಂಗಡಿ ಮಠ ನೋಡ್ರಿ ಗಣಪತಿ ಬಪ್ಪ ಮೋರ್ಯ ಪುಡ್ಚ ವರ್ಷಿ ಲೌಕರ್ಯ ಅನ್ಕೊಂತ ಬರ್ತೇವಿ. ಆಮೇಲೆ ದೂರ ಐತಿ ವಿಸರ್ಜನೆ ಮಾಡೋ ಜಾಗ, ಹಾಗಾಗಿ ಕಾರ್ನಾಗಿಂದ ನಮ್ಮ ಗಣಪನ್ನ ಕರ್ಕೊಂಡು ಹೋಗಿ ವಿಸರ್ಜನೆ ಮಾಡ್ತೇವೆ ನೋಡ್ರಿ. ಹಾಗಾಗಿ ಪಪ್ಪ ಇಲ್ಲೇ ಕಾರ್ನಾಗ ಕುಂತಾರ. ನಾವು ಜೋಗುಳ ಬಾವಿ ಕಡೆಯಿಂದ ಸ್ವಲ್ಪ ಮುಂದೆ ಹೋಗಿ ವಿಸರ್ಜನೆ ಮಾಡ್ತೇವಿ. ಅದು ದೂರ ಇರೋದ್ರಿಂದ ಸ್ವಲ್ಪ ಕಾರ್ನಾಗ ಹೋಗ್ತೇವಿ. ಇದ ನೋಡ್ರಿ ನಮ್ಮ ಅಂಗಡಿ. ಹಾಗಾಗಿ ನಮ್ಮ ಅಂಗಡಿ ಮುಂದೆ ಕಾರ್ ನಿಲ್ಸಿದ್ರು. ಇನ್ನೇನ ಕಾರ್ನಾಗ ಹೋಗಿ ವಿಸರ್ಜನೆ ಮಾಡೋದು. ಈ ಅಂಗಡಿ ನಮ್ಮದು ಕಡ್ಕೋಳ ಬ್ಯಾಂಕ್ ಕಡೆ ಐತಿ. ಕಿರಾಣಿ ಅಂಗಡಿ ನಮ್ಮದು ಹೋಲ್ಸೇಲ್ ಅಂಗಡಿ. ಇಲ್ಲೇ ಅಡ್ವರ್ಟೈಸ್ ಮಾಡತ್ತೆ ನಾನು ತಿಳ್ಕೊಬೇಡ್ರಿ, ಕರೆ ನಾನು ನಿಮಗೆ ಹೇಳತ್ತೇನೆ. ಹೋಲ್ಸೇಲ್ ವ್ಯಾಪಾರಿ ನೀವು ಏನಾರ ಮಾಡ್ಕೊಳ್ಳೋದಿತ್ತಂದ್ರೆ ನಮ್ಮ ಅಂಗಡಿಗೆ ಹೋಗ್ರಿ, ಕಡ್ಕೋಳ ಬ್ಯಾಂಕ್ ಕಡೆ ಐತಿ ನೋಡ್ರಿ. ನೋಡ್ರಿ ಎಲ್ಲರೂ ಹೆಂಗೆ ಕುಂತಾರ ಒಬ್ಬರ ಮೇಲೆ ಒಬ್ರು. ಅಷ್ಟೂರು ನಾವು ಸಾಲಂಗಿರಲ್ಲ, ಹಾಗಾಗಿ ಸ್ವಲ್ಪ ಮಂದಿ ನಾವು ಬೈಕ್ ಮೇಲೆ ಬರಾಕತ್ತಿದ್ವಿ. ಇನ್ನು ಕೆಲವೊಬ್ರು ಕಾರ್ನ್ಯಾಗ ಹೋದ್ರೆ ಇನ್ನು ಅಲ್ಲಿ ಹೋಗಿ ಗಣಪತಿ ವಿಸರ್ಜನೆಗೆ ಎಲ್ಲ ತಯಾರಿ ನಡೆದೈತೆ ನೋಡ್ರಿ. मोरया
ಗಣಪತಿ ವಿಸರ್ಜನೆ ಮಾಡಿ ಇನ್ನೇನು ನಾವು ಎಲ್ಲರೂ ಮನೆ ಕಡೆ ಬರಾಕತ್ತೇವ ನೋಡ್ರಿ. ಈಗ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನಿತ್ತಂದ್ರೆ ಓನ್ಯಾಗಿನ್ನು ಎಲ್ಲ ಗಣಪತಿ ನೋಡ್ಕೊಂಬರ್ಬೇಕಂತ ಹೇಳಿ ಅಷ್ಟ್ರಾಗ ಇಲ್ಲಿ ನಮ್ಮ ರಪಿ ಚಚನ್ ಪಾಪು ಬಂತು. ಎಷ್ಟು ಚಂದ ಐತೆ ನೋಡ್ರಿ, ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವು ಫಸ್ಟ್ ಇಲ್ಲಿ ಹೋಗಿದ್ದು ನಮ್ಮ ಅಂಗಡಿ ಕಡೆ ಇರೋ ಗಣಪತಿ ನೋಡಕ್ಕೆ ಎಷ್ಟು ಚಂದ ಡೆಕೋರೇಷನ್ ಎಲ್ಲ ಮಾಡ್ಯಾರ ನೋಡ್ರಿ. ಆಮೇಲೆ ಇಲ್ಲೇ ಮಂದಿನ ನೋಡ್ಬೋದು ನೀವು, ಎಷ್ಟು ಗದ್ದಲ ಐತಿ, ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡಕತ್ತಾರು. ಇಲ್ಲಿ ಯಾಕೆ ಎಲ್ಲರೂ ವೆಯ್ಟ್ ಮಾಡಕತ್ತಾರ ಅಂತಂದ್ರೆ ಇಲ್ಲೇ ಕಾಂತಾರದ್ದು ಶೋ ಇತ್ತು, ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡಕತ್ತಾರ ನೋಡ್ರಿ. ಇನ್ನೇನು ಶೋ ಚಾಲು ಆಕೈತಿ. ಶೋ ಚಾಲು ಆಗಿ ಪೈಲ ಇಲ್ಲಿ ಏನು ಹಾಕ್ಯಾರ ಅಂತಂದ್ರೆ ಅವರು ಏನೇನು ಮಾಡ್ಕೊಂಡ್ರು ತಯಾರಿ ಗಣಪತಿ ಕುಂದರ್ಸಾಕ, ಹೆಂಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ, ಎಷ್ಟು ಮಂದಿ ಕೂಡೆ ಏನೆಲ್ಲ ತಲೆ ಓಡಿಸಿ ಈ ಕಾಂತಾರ ಥೀಮ್ ಬರ್ಬೇಕಂದ್ರೆ ಏನೆಲ್ಲ ಮಾಡ್ಯಾರ ಅನ್ನೋದು ಹಾಕ್ಯಾರ ನೋಡ್ರಿ. ಇಲ್ಲಿ ಆ್ಯಕ್ಚುಲಿ ಚಲೋ ಮಾಡಿದ್ರು, ಭಾಳ ಮಸ್ತ್ ಮಾಡಿದ್ರು. ಹುಬ್ಳಿ ಒಳಗೆಲ್ಲ ನೋಡ್ರಿ ಗಣಪತಿ ನೋಡಾಕನ ಎಂಟ್ರೆನ್ಸ್ ಫೀ ಇಟ್ಟಿದ್ರು, ಬಟ್ ಇವ್ರು ಏನೂ ಫೀ ಅದು ಏನೂ ಇಡ್ಲಾರ್ದನ ಇಷ್ಟು ಚಂದ ಮಾಡಿದ್ರು. ಭಾಳ ಚಂದ ಅನ್ನಿಸ್ತು ನನಗಂತರೂ ಈ ಥೀಮ್. ಆಮೇಲೆ ಇದನ್ನ ನೋಡಾಕ ಸಾವಿರಾರು ಮಂದಿ ಅಲ್ಲಿ ಹೋಗಾಕತ್ತಿದ್ರ. ಗಣಪತಿ ಇಡೋದಂದ್ರೆ ಹಂಗೆ ಅಲ್ಲಲ್ರಿ, ಅದ್ರ ಹಿಂದೆ ಭಾಳಷ್ಟು ಮಂದಿ ಕೆಲಸ ಮಾಡಿರ್ತಾರೆ, ಭಾಳಷ್ಟು ಮಂದಿ ತಯಾರಿ ಮಾಡ್ಕೊಂಡಿರ್ತಾರೆ, ಅದರ ಎಫರ್ಟ್ಸ್ ಭಾಳ ಮಂದಿ ಹಾಕಿರ್ತಾರೆ. ಹಂಗೆ ನೋಡ್ರಿ ಈಗನಪ್ಪನು ಎಷ್ಟು ಚಂದ ಐತಿ. ಎಲ್ಲರೂ ಇಲ್ಲೇ ಹೆಂಗೆ ಅದನ್ನು ತಯಾರಿ ಮಾಡ್ಕೊಂಡ್ರು, ಈ ಶೋ ಮಾಡೋಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರು ಅನ್ನೋದೊಂದು ಸಣ್ಣ ತುತ್ತೋನಕ್ಕೆ ಹಾಕಿದ್ರು ಅವ್ರು. ಇನ್ನು ನೆಕ್ಸ್ಟ್ ಇಲ್ಲೇ ಎಲ್ಲರೂ ವೇಟ್ ಮಾಡ್ತಿರು, ಕಾಂತಾರ ಶೋ ಚಾಲು ಆಕೈತಿ ನೋಡ್ರಿ. ಜೀವನದಲ್ಲಿ ಕಷ್ಟಗಳಿರದೇ ಇದ್ರೆ ಆ ಜೀವನಕ್ಕೆ ಬೆಲೆಯೇ ಇಲ್ಲ. ಜೀವನದಲ್ಲಿ ಸೋಲುಗಳಿರದೇ ಇದ್ರೆ ಆ ಜೀವನಕ್ಕೆ ಬೆಲೆಯೇ ಇಲ್ಲ. ಅದಕ್ಕಾಗಿ ಸೋಲುಗಳ ಮಧ್ಯದಲ್ಲಿ, ಅಪಮಾನಗಳ ಮಧ್ಯದಲ್ಲಿ, ಬಡತನದ ಮಧ್ಯದಲ್ಲಿ ಒಂದು ಸುಂದರವಾದ ಜೀವನವನ್ನು ಮನುಷ್ಯ ಕಟ್ಕೋಬೇಕಾಗ್ತದೆ. ಕಟ್ಕೊಂಡು ಈ ಜಗತ್ತಿನೊಳಗೆ ದೇವರು ನಮಗೊಂದು ಜೀವನವನ್ನು ಕೊಟ್ಟಾನಂದ ಮೇಲೆ ಜೀವನ ಅಂದ್ರೆ ಇದೊಂದು ಅವಕಾಶ, ಇದು ಅಷ್ಟೇ. ನೋಡಿದ್ರಲ್ಲ ಕಾಂತಾರ ಥೀಮ್ ಇಟ್ಕೊಂಡ ಎಷ್ಟು ಚಂದ ಶೋ ತಯಾರಿ ಮಾಡಿದ್ರಲ್ಲೇ. ನನಗಂತೂ ಭಾಳ ಚಂದ ಅನ್ನಿಸ್ತು. ಇದನ್ನ ನೋಡಕ್ಕೆ ನಮ್ಮ ಅಜ್ಜಿನ ಹುರುಪಿಗೆ ಅದ ನಮ್ಮ ಜೋಡಿ ಬಂದಿದ್ರು ನೋಡ್ರಿ. ಯಾಕಂದ್ರೆ ಏನೋ ಒಂದು ಡಿಫ್ರೆಂಟ್ ಅಲ್ಲ, ಚಲೋ ಅನ್ನಿಸ್ತದ ನೋಡಕ್ಕೆ. ಆಮೇಲೆ ಶೋ ಆದಮೇಲೆ ಗಣಪತಿ ತೋರಿಸಿದ್ರು ನೋಡ್ರಿ. ಗಣಪತಿನೂ ಎಷ್ಟು ಚಂದ ಐತಿ. ಆಮೇಲೆ ಇಲ್ಲೇ ಪೇಂಟಿಂಗ್ಸ್ನು ಹಾಕಿದ್ರೆ, ಪೇಂಟಿಂಗ್ಸ್ನು ಭಾಳ ಚಂದಿದ್ದು. ಕಾಂತಾರ ಶೋ ಎಷ್ಟು ಚಂದ ಮಾಡಿದ್ರಲ್ಲ. ನನಗನ್ಸಿದ ಮಟ್ಟಿಗೆ ಸೌದತ್ತೆಗಿರೋರೆಲ್ಲ ಈ ಶೋ ನೋಡಿರ್ತೀರಿ. ಹಾಗೂ ನೋಡಿಲ್ಲ ಅಂತಂದ್ರೆ ನನ್ನ ವಿಡಿಯೋದಾಗ ನೋಡ್ಬೋದು ನೀವು. ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಗಾಂಧಿ ಚೌಕ್ ಗಣಪತಿ ನೋಡಕ್ಕೆ. ಇದು ಎಷ್ಟು ಚಂದ ಐತಿ ನೋಡ್ರಿ. ಆಮೇಲೆ ಗಣಪತಿನೂ ಭಾಳ ದೊಡ್ಡದಿತ್ತು, ನೋಡಕ್ಕೆ ಭಾಳ ಚಂದ ಇತ್ತು ನೋಡ್ರಿ. ನೀವು ಇಲ್ಲೇ ಕೈ ಮುಗಿರಿ. ಅದಾದ್ಮೇಲೆ ನಾವೇನು ಅಂದ್ಕೊಂಡ್ವಿ, ಆನೆಯಕ್ಷಿ ಗಣಪತಿ ನೋಡಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿದ್ವಿ. ಬಟ್ ಅವತ್ತು ವಿಸರ್ಜನೆ ಭಾಳ ಇದ್ದು ಗಣಪತಿದು, ಹಾಗಾಗಿ ಗದ್ಲು ಭಾಳ ಇತ್ತಲ್ಲೇ ನೋಡಕ್ಕೆ ಆಗಲಿಲ್ಲ. ಸೊ ಇದನ್ನು ಮತ್ತು ಕಾಂತಾರ ಥೀಮಿನ ಗಣಪತಿ
ಗಣಪತಿ ನೋಡಿದ್ವಿ. ಈ ವಿಡಿಯೋ ಇನ್ನೇನು ಎಂಡ್ ಮಾಡೋ ಟೈಮ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನನಗೆ. ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ಕೊಂತ ಇರ್ರಿ, ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಅಂದ್ರೆ ನೆಕ್ಸ್ಟ್ ವಿಡಿಯೋ ಯಾವಾಗ ಹಾಕ್ತೀನಿ ಗೊತ್ತಾಕೈತಿ. ಟೇಕ್ ಕೇರ್, ಬಾಯ್ ಬಾಯ್.